ನಾನು ಈ ಸೆಕೆಂಡ್ ಚಾಪ್ಟರ್ ಅಲ್ಲಿ ಫಸ್ಟ್ ಸೆಷನ್ ಸಮುದಾಯ ಆರೋಗ್ಯ ಈ ಒಂದು ಸೆಷನ್ ಬಗ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಮುದಾಯ ಆರೋಗ್ಯವನ್ನ ನಾವು ನೋಡೋದಾದ್ರೆ ಮಾನವ ಜೀವಿಯಲ್ಲಿ ಕಂಡುಬರುವಂತಹ ಕಾಯಿಲೆ, ಅನಾರೋಗ್ಯ, ಗಾಯ ಮತ್ತಿತರ ಭೌತಿಕ ಮತ್ತೆ ಮಾನಸಿಕ ದೌರ್ಬಲ್ಯವನ್ನ ಗುಣಪಡಿಸುವ ಮತ್ತು ಅದಕ್ಕೆ ಚಿಕಿತ್ಸೆಯನ್ನ ನೀಡುವಂತಹ ಮತ್ತು ತಡೆಗಟ್ಟುವುದರ ಮುಖೇನ ಆರೋಗ್ಯವನ್ನ ಸುಧಾರಿಸುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಆರೋಗ್ಯ ಸಂಪೋಷಣೆ ಅಂತ ಕರಿತೀವಿ. ಇಲ್ಲಿ ಆರೋಗ್ಯ ಸಂಪೋಷಣೆಯನ್ನ ವೃತ್ತಿಪರರು ಮತ್ತೆ ಚಿಕಿತ್ಸಕ ವೈದ್ಯರು ಮತ್ತೆ ಆರೋಗ್ಯ ಸಂಬಂಧಿಸಿದಂತ ವೃತ್ತಿಗಳಲ್ಲಿ ತೊಡಗಿಕೊಂಡಿರುವವರನ್ನ ನಾವು ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ವೈದ್ಯರು ಮತ್ತೆ ವೈದ್ಯ ಸಿಬ್ಬಂದಿಗಳನ್ನ, ದಾದಿಯರನ್ನ, ಮತ್ತೆ ನರ್ಸ್ಗಳನ್ನ, ಮತ್ತೆ ಔಷಧ ತಜ್ಞರನ್ನ, ಮತ್ತೆ ಕಣ್ಣಿನ ವೈದ್ಯರನ್ನ, ಮತ್ತೆ ಇನ್ನಿತರ ಇದಕ್ಕೆ ಸಂಬಂಧಿಸಿದ ವೃತ್ತಿಪರರು ಕಂಡು ಬರೋದನ್ನ ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೋದು. ಏನಿಲ್ಲಿ ಆರೋಗ್ಯವನ್ನು ನಾವು ಮನುಷ್ಯ ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಸಂದರ್ಭಗಳನ್ನ ನೋಡಿದಾಗ ಇಲ್ಲಿ ಆರೋಗ್ಯ ಸಂಪೋಷಣೆಯ ಕಾರ್ಯಗಳನ್ನ ನಾವು ಮುಖ್ಯವಾಗಿ ನೋಡ್ತೀವಿ. ಆರೋಗ್ಯ ಸಂಪೋಷಣೆಯು ಸಮುದಾಯದ ಜೀವನಕ್ಕೆ ದೊಡ್ಡ ಕೊಡುಗೆಯಾಗಿ ನೋಡಿದಾಗ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಸದೃಢವಾದಂತಹ ದೇಹದಲ್ಲಿ ಸದೃಢವಾದಂತಹ ಒಂದು ವಿಚಾರಗಳು ಹೊರಬರೋದಕ್ಕೆ ಸಾಧ್ಯ ಅಂದಾಗ ಇಲ್ಲಿ ನಮ್ಮ ದೇಹ ಸದೃಢವಾಗಿದ್ದಾಗ ನಾವು ನಮ್ಮ ದೇಹದಿಂದ ಒಳ್ಳೊಳ್ಳೆಯ ಒಂದು ಭಾವನೆಗಳನ್ನ, ಅಭಿಪ್ರಾಯಗಳನ್ನ ಮತ್ತೆ ವಿಚಾರಗಳನ್ನ ಇಲ್ಲಿ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಸಂದರ್ಭಗಳಲ್ಲಿ ಆರೋಗ್ಯ ಸಂಪೋಷಣೆಯು ಜನರ ಆರೋಗ್ಯವನ್ನ ಸುಧಾರಿಸುವಂತಹ ಮತ್ತು ಜನರಿಗೆ ಚಿಕಿತ್ಸಾಲಯದಲ್ಲಿ ಉದ್ಯೋಗವನ್ನು ನೀಡುತ್ತೆ. ಈ ವೈದ್ಯರು, ನರ್ಸ್ಗಳು, ದಾದಿಯರಿಗೆ, ಸಿಬ್ಬಂದಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಸಾರ್ವಜನಿಕ ಕಲ್ಯಾಣಕ್ಕೆ ಕೊಡುಗೆಯಾಗಿ ಅಂದ್ರೆ ಚಿಕಿತ್ಸಾಲಯವು ಮಾನವನ ಪ್ರಯೋಗಾಲಯ ಅಂತಾನೆ ನಾವು ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಸಿಗುವಂತ ಆರೋಗ್ಯ ಸಂಪೋಷಣೆ ಸಾರ್ವಜನಿಕ ಕಲ್ಯಾಣಕ್ಕೆ ಅಂದ್ರೆ ಈಗ ನಾವು ಸಾಂಕ್ರಾಮಿಕ ರೋಗಗಳು ಏನಿವತ್ತು ಹೆಚ್ಚು ಬಳಕೆಯಲ್ಲಿದೆ, ಆ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟಿ ಸಾರ್ವಜನಿಕ ಅಂದ್ರೆ ಒಂದು ಸಾಂಕ್ರಾಮಿಕ ರೋಗ ಬಂದಾಗ ಇಡೀ ಊರೇ ಅಥವಾ ಇಡೀ ಒಂದು ಸಮುದಾಯನೇ ಇಲ್ಲಿ ಸಮಸ್ಯೆಗೆ ಸಿಲುಕುವಂತ ಸಂದರ್ಭಗಳನ್ನ ನೋಡಿದಾಗ ಸಾರ್ವಜನಿಕ ಕಲ್ಯಾಣಕ್ಕೆ ಕೊಡುಗೆಯಾಗಿ ಇಲ್ಲಿ ನಾವು ಇಲ್ಲಿ ವೈದ್ಯರು ತಮ್ಮ ಪಾತ್ರವನ್ನು ನಿರ್ವಹಿಸೋದು ನೋಡ್ಬೋದು. ಮತ್ತೆ ನಾಗರಿಕತೆಗೆ ಕೊಡುಗೆಯನ್ನಾಗಿ ಅಂದ್ರೆ ಸಮಾಜಶಾಸ್ತ್ರೀಯವಾಗಿ ಆರೋಗ್ಯ ಸಂಪೋಷಣೆ ನಾಗರಿಕತೆಯ ಬೆಳವಣಿಗೆಯ ದೊಡ್ಡ ಕೊಡುಗೆಯನ್ನ ನೀಡುತ್ತೆ. ವೈಜ್ಞಾನಿಕ ಔಷಧಿಯಲ್ಲಿ ಸಂಶೋಧನೆಯಾಗಿ ಶಸ್ತ್ರಕ್ರಿಯೆ ಉಪಕರಣಗಳು, ವಸ್ತುಗಳನ್ನ ಹೊರಬಂದಿರೋದನ್ನ ನೋಡಿದಾಗ ಈ ಚಿಕಿತ್ಸೆ ಮಾಡೋದಕ್ಕೆ ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿತಾ ಇದೆ. ಇದರಿಂದ ಸಾಂಪ್ರದಾಯಿಕ ಔಷಧಿ ಪದ್ಧತಿಯಲ್ಲಿ ಬಹಳಷ್ಟು ಬದಲಾವಣೆಯನ್ನು ನಾವು ಕಾಣ್ತೀವಿ. ಯಾಕೆಂದ್ರೆ ಮೊದಲೇ ನಾವು ಏನೇ ರೋಗಗಳು ಬಂದಾಗ ಒಂದು ಸಾಂಪ್ರದಾಯಿಕ ಔಷಧಿಗಳನ್ನ ಬಳಸುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದು, ಆದ್ರೆ ಇವತ್ತೇನಾಗಿದೆ ಆಧುನಿಕವಾದಂತ ಒಂದು ವೈದ್ಯಕೀಯ ಸಲಕರಣೆಗಳು ಬಂದಿರೋದ್ರಿಂದ ಇಲ್ಲಿ ನಮ್ಗೆ ಹೆಚ್ಚಿನ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಮತ್ತೆ ಆರೋಗ್ಯ ಸ್ಥಿತಿಯನ್ನ ಗುರುತಿಸುವಿಕೆ ಅಂದ್ರೆ ವ್ಯಕ್ತಿಯ ಅನಾರೋಗ್ಯಕ್ಕೆ ಚಿಕಿತ್ಸೆ ನೀಡುವಿಕೆ ಮತ್ತೆ ಆತನ ಆರೋಗ್ಯವನ್ನ ನಿರ್ಧರಿಸುವಂತ ಸಂದರ್ಭಗಳನ್ನ ನಾವು ಇಲ್ಲಿ ನೋಡ್ಬೋದು. ಮತ್ತೆ ಕಾಯಿಲೆಯಿಂದ ವ್ಯಕ್ತಿಯನ್ನ ಮುಕ್ತಗೊಳಿಸೋದು ಮತ್ತೆ ಕಾಯಿಲೆಯನ್ನ ಗುಣಪಡಿಸುವಂತ ಒಂದು ಸಂದರ್ಭಗಳನ್ನ ನೋಡ್ತೀವಿ. ಹಾಗೇನೆ ರೋಗವನ್ನ ತಡೆಗಟ್ಟುವಂತ ಒಂದು ಸಂದರ್ಭಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಏನಿಲ್ಲಿ ಸಮುದಾಯ ಆರೋಗ್ಯ ಅಂದ್ರೆ ಮುಖ್ಯವಾಗಿ ನಾವು ನೋಡಿದಾಗ ಇಲ್ಲಿ ಸಮುದಾಯ ಆರೋಗ್ಯವನ್ನು ನಾವು ಸಾರ್ವಜನಿಕ ಆರೋಗ್ಯ ಅಂತ ಕೂಡ ಕರಿತೀವಿ. ಯಾಕೆಂದ್ರೆ ಸಾರ್ವಜನಿಕ ಆರೋಗ್ಯವನ್ನೇ ನಾವು ಅಂದ್ರೆ ಸಮುದಾಯದಲ್ಲಿ ನಾವು ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ವಾಸಿಸುವಂತ ಒಂದೇ ಬಗೆಯ ಆಸಕ್ತಿಗಳನ್ನು ಹೊಂದಿರುವಂತಹ ಒಂದು ಜನಸಮೂಹವನ್ನು ನಾವು ಸಮುದಾಯ ಅಂತ ಕರಿತೀವಿ. ಸೊ ಆ ಸಮುದಾಯದಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಸಮುದಾಯಗಳನ್ನು ನೋಡಿದಾಗ ಈ ಸಮುದಾಯ ಆರೋಗ್ಯವನ್ನು ನಾವು ಕಾಪಾಡಬೇಕು. ಅಂದ್ರೆ ಸಮುದಾಯ ಆರೋಗ್ಯ ಅಂದ್ರೆ ಏನು ಅಂದ್ರೆ ಸಮುದಾಯ ಆರೋಗ್ಯವು ಸಾರ್ವಜನಿಕ ಆರೋಗ್ಯದ ಒಂದು ಶಿಸ್ತಾಗಿದ್ದು ಜೈವಿಕ ಸಮುದಾಯದ ಮೇಲೆ ಒತ್ತು ನೀಡುವುದಾಗಿದೆ. ಆ ಸಮುದಾಯವು ಒಂದೇ ಬಗೆಯ ಆಸಕ್ತಿಗಳನ್ನು ಹೊಂದಿರುವ ಜನರ ಒಂದು ನಿರ್ದಿಷ್ಟ ಭೌಗೋಳಿಕ ಕ್ಷೇತ್ರವಾಗಿದೆ ಅಂತ ನಾವು ಹೇಳ್ತೀವಿ. ಮತ್ತೆ ಸಮುದಾಯ ಆರೋಗ್ಯವನ್ನ ನಾವು ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯವನ್ನು ಒಳಗೊಂಡಿದೆ. ಅಂದ್ರೆ ವ್ಯಕ್ತಿ ವಾಸಿಸುವಂತಹ ಅವನ ಸುತ್ತಮುತ್ತಲಿನ ಗಾಳಿ ಇರ್ಬೋದು, ಬೆಳಕಿರ್ಬೋದು, ಅಥವಾ ಕುಡಿಯೋ ನೀರು ಇರ್ಬೋದು, ವಸತಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ನೈರ್ಮಲ್ಯತೆ ಇರ್ಬೋದು, ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ನಂಬಿಕೆಗಳು, ರೂಢಿಗಳು, ಸಂಪ್ರದಾಯ, ಆಚರಣೆಗಳು, ಆರೋಗ್ಯವನ್ನ ಸಂರಕ್ಷಿಸುವಂತ ಸಂಸ್ಥೆಗಳನ್ನ ಮತ್ತೆ ಸೇವೆಗಳನ್ನ ಹಲವಾರು ಆಯಾಮಗಳನ್ನ ಇಲ್ಲಿ ಸಮುದಾಯ ಆರೋಗ್ಯ ಒಳಗೊಂಡಿದೆ ಅಂತ ಹೇಳ್ತೀವಿ.
ಮತ್ತೊಂದು ವ್ಯಾಖ್ಯೆಯನ್ನು ನಾವು ನೋಡೋದಂದ್ರೆ ಸಮುದಾಯ ಆರೋಗ್ಯ ಎಂದರೆ ಸಮುದಾಯದ ಸದಸ್ಯರುಗಳಿಗೆ ಮತ್ತು ಸಮುದಾಯದ ಸೇವೆಯನ್ನು ಬಯಸುವಂತಹ ಜನರಿಗೆ ಭೌತಿಕ ಬೌದ್ಧಿಕ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಔದ್ಯೋಗಿಕ ಅವಶ್ಯಕತೆಗಳನ್ನ ಈಡೇರಿಸಲು ಆರೋಗ್ಯ ಸಂಪೋಷಣೆ ನೀಡುವಂತಹ ಒಂದು ಸಂಪನ್ಮೂಲವಾಗಿದೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಅಥವಾ ಆರೋಗ್ಯ ಸಂಪೋಷಣೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಬೇಕಾಗುತ್ತೆ, ಅಥವಾ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಅಲ್ಲಿ ತಿಳ್ಕೊಂಡಾಗ ಮಾತ್ರ ಆ ವ್ಯಕ್ತಿ ತನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಮುಖ್ಯವಾಗಿ ಇಲ್ಲಿ ನೋಡ್ಬೋದು. ಈ ಸಮುದಾಯದ ಆರೋಗ್ಯದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳನ್ನ ನಾವಿಲ್ಲಿ ನೋಡ್ತೀವಿ. ಒಂದು ಪ್ರಾಥಮಿಕ ಆರೋಗ್ಯ ಸಂಪೋಷಣೆ, ಮತ್ತೊಂದು ಮಾಧ್ಯಮಿಕ ಆರೋಗ್ಯ ಸಂಪೋಷಣೆ, ಮೂರನೇದು ತೃತೀಯ ಆರೋಗ್ಯ ಸಂಪೋಷಣೆ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಸಂಪೋಷಣೆಯಲ್ಲಿ ಮುಖ್ಯವಾಗಿ ನಾವು ವ್ಯಕ್ತಿ ಅಥವಾ ಕುಟುಂಬಕ್ಕೆ ಇದು ಹೆಚ್ಚು ಒತ್ತನ್ನು ನೀಡುತ್ತೆ. ಅಂದ್ರೆ ನಾವು ವ್ಯಕ್ತಿ ಅಥವಾ ಕುಟುಂಬ ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಿದ್ದಾಗ ಸಮುದಾಯದ ಆರೋಗ್ಯ ತಾನಾಗಿ ಏನಾಗುತ್ತೆ, ಒಳ್ಳೆಯ ರೀತಿಯಲ್ಲಿ ಕಂಡು ಬರುತ್ತೆ ಅಥವಾ ಉತ್ತಮವಾದಂತ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ವ್ಯಕ್ತಿ ಅಥವಾ ಕುಟುಂಬಕ್ಕೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಸಂಪೋಷಣೆ ಒತ್ತನ್ನು ನೀಡೋದ್ರಿಂದ ಇಲ್ಲಿ ಕೈ ತೊಳೆಯೋದಿರ್ಬೋದು, ರೋಗ ನಿರೋಧಕ ಶಕ್ತಿ. ನೀವು ಸಾಮಾನ್ಯವಾಗಿ ಕೋವಿಡ್ ಬಂದಾಗಿನ ಕೇಳಿರ್ಬೋದು, ರೋಗ ನಿರೋಧಕ ಶಕ್ತಿ ಯಾವ ವ್ಯಕ್ತಿಯಲ್ಲಿ ಇರುತ್ತೆ ಆ ವ್ಯಕ್ತಿಗೆ ರೋಗ ಹರಡೋ ಅಥವಾ ರೋಗ ಒಂದು ನುಸುಳೋದಕ್ಕೆ ಅಥವಾ ವ್ಯಕ್ತಿಗೆ ಅನಾರೋಗ್ಯ ಪೀಡಿತನಾಗೋದಕ್ಕೆ ಸಾಧ್ಯ ಇಲ್ಲ. ರೋಗ ನಿರೋಧಕ ಶಕ್ತಿ ಇರ್ಬೇಕು, ಮತ್ತೆ ಆಧ್ಯಾತ್ಮಿಕವಾದಂತ ಶುದ್ಧಿ ಇರ್ಬೇಕು, ವೈಯಕ್ತಿಕ ಆಹಾರ ಮತ್ತೆ ಜೀವನ ಶೈಲಿಯಲ್ಲಿನ ಒಂದು ಸುಧಾರಣೆ. ವೈಯಕ್ತಿಕ ಆಹಾರ ಅಂದ್ರೆ ಭಾರತೀಯ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ತಮಗೆ ಬೇಕಾದಂತ ಒಂದು ಆಹಾರವನ್ನ ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಣೆಗಳನ್ನ ಅಥವಾ ಹೆಚ್ಚಿನ ಒಂದು ಚರ್ಚೆಗಳನ್ನು ಕೂಡ ನಾವು ನೋಡಿದೀವಿ. ಇಲ್ಲಿ ವೈಯಕ್ತಿಕ ಆಹಾರ ಮತ್ತು ಒಂದು ಜೀವನದ ಶೈಲಿಯಲ್ಲಿನ ಸುಧಾರಣೆಗೆ ಇಲ್ಲಿ ಹೆಚ್ಚಿನ ಒತ್ತನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಎರಡನೇದು ಮಾಧ್ಯಮಿಕ ಸಂಪೋಷಣೆ, ಪರಿಸರದ ಮೇಲೆ ಒತ್ತು ನೀಡುವ ಚಟುವಟಿಕೆಗೆ ಇದು ಸಂಬಂಧಿಸಿದ. ಉದಾಹರಣೆಗೆ ಮನೆಯ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂತ ಒಂದು ಪ್ರಕ್ರಿಯೆ. ಅಂದ್ರೆ ಇಲ್ಲಿ ಮನೆಯ ಸುತ್ತಮುತ್ತ ನಾವು ನೋಡ್ತೀವಿ, ತುಂಬಾ ಸ್ವಚ್ಛತೆ ಇಲ್ಲದೆ ಇರುವಂತ ಸಂದರ್ಭಗಳಲ್ಲಿ ಹಲವಾರು ರೋಗಗಳು ಇಲ್ಲಿ ಹರಡುವಂತ ಸಂದರ್ಭಗಳು ಇರುತ್ತೆ. ಅಂತ ಸಂದರ್ಭಗಳಲ್ಲಿ ನಾವು ಮಾಧ್ಯಮಿಕ ಆರೋಗ್ಯ ಸಂಪೋಷಣೆಯನ್ನು ನೋಡ್ತೀವಿ. ಮತ್ತೆ ತೃತೀಯ ಆರೋಗ್ಯ ಸಂಪೋಷಣೆ, ಇದರಲ್ಲಿ ಆಸ್ಪತ್ರೆಯ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಮತ್ತೆ ಆಧುನಿಕ ವೈದ್ಯಕೀಯ ಸಲಕರಣೆಗಳನ್ನು ಒಳಗೊಳ್ಳುವಂತಹ ಒಂದು ಸಂದರ್ಭಗಳನ್ನು ನಾವು ನೋಡ್ತೀವಿ. ಮತ್ತೆ ಸಮುದಾಯದ ಆರೋಗ್ಯದಲ್ಲಿ ಮುಖ್ಯವಾಗಿ ನಾವು ಸಮುದಾಯದ ಆರೋಗ್ಯದಲ್ಲಿ ಇಲ್ಲಿ ಅದರ ಒಂದು ಕಾರ್ಯಗಳನ್ನು ನಾವು ನೋಡೋದಾದ್ರೆ ಸಮುದಾಯದ ಸಂಘಟನೆಯನ್ನ ನಿರಂತರವಾಗಿ ಪ್ರೋತ್ಸಾಹಿಸುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡುತ್ತೆ. ಯಾಕೆಂದ್ರೆ ಇಲ್ಲಿ ಸಮುದಾಯದಲ್ಲಿ ಮುಖ್ಯವಾಗಿ ನಾವು ಆ ಸಂಘಟನೆಯನ್ನ ಒಳಗೊಂಡಾಗ ಆ ಸಮುದಾಯವನ್ನು ನಾವು ನಿರಂತರವಾಗಿ ಪ್ರೋತ್ಸಾಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಮುಖ್ಯವಾಗಿ ಇಲ್ಲಿ ನೋಡ್ಬೋದು. ಇದರಿಂದ ಸಮುದಾಯ ಆರೋಗ್ಯದ ಒಂದು ಜನರ ಒಂದು ಮಾನಸಿಕ ಸ್ಥಿತಿಗತಿಯನ್ನ ನಿರಂತರವಾಗಿ ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಮುದಾಯದ ಆರೋಗ್ಯದ ಬಗ್ಗೆ ಅರಿವನ್ನ ಮೂಡಿಸೋದು. ಇಲ್ಲಿ ಸಮುದಾಯದ ಆರೋಗ್ಯದ ಬಗ್ಗೆ ಅರಿವು ಅಂದಾಗ ನಾವು ಮುಖ್ಯವಾಗಿ ಇಲ್ಲಿ ಜನರಿಗೆ ಅರಿವನ್ನ ಮೂಡಿಸೋದು ಭಾರತೀಯ ಒಂದು ಸಮಾಜದಲ್ಲಿ ನಮ್ಗೆ ಮುಖ್ಯವಾಗಿ ನೋಡ್ಬೋದು. ಸೊ ಅದರಿಂದ ಇಲ್ಲಿ ಸಮುದಾಯದ ಬಗ್ಗೆ ಅರಿವನ್ನ ಮೂಡಿಸೋದ್ರಿಂದ ಆ ಜನರ ಒಂದು ಆರೋಗ್ಯವನ್ನ ಉತ್ತಮಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಸಮುದಾಯದ ಸಾಮಾಜಿಕ ಕಾರ್ಯಗಳು ಮತ್ತೆ ಆರೋಗ್ಯ ಅವಶ್ಯಕತೆಗಳ ಲಭ್ಯತೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನ ನೀಡೋದು. ಇಲ್ಲಿ ಸಾಮಾಜಿಕ ಕಾರ್ಯಗಳು ಮತ್ತೆ ಆರೋಗ್ಯ ಅವಶ್ಯಕತೆಗಳ ಬಗ್ಗೆ ಜನರಿಗೆ ಒಂದು ಮಾಹಿತಿಯನ್ನ ನೀಡಿದಾಗ ಅವರು ಅದನ್ನ ಪಡೆದುಕೊಳ್ಳುವಂತಹ ಅಥವಾ ಅದನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇದರಿಂದ ಅವರು ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಾನು ಕೂಡ ನಾವ್ ಹೇಳ್ಬೋದು. ಮತ್ತೆ ಆರೋಗ್ಯ ಸೇವೆಯನ್ನ ಸಮರ್ಪಕವಾಗಿ ಬಳಸುವಂತೆ ಮಾಡೋದು. ಅಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯ ಸೇವೆಯನ್ನ ಬಳಸಿಕೊಳ್ಳುವಂತ ಸಂದರ್ಭಗಳಲ್ಲಿ ಸಾಕಷ್ಟು ಅವರಿಗೆ ಮಾಹಿತಿ ಲಭ್ಯ ಇಲ್ಲದೆ ಇರುವಂತ ಸಂದರ್ಭಗಳಲ್ಲಿ ಅಥವಾ ಅದನ್ನ ಯಾವ ಸಂದರ್ಭಗಳಿಗೆ ಅಂದ್ರೆ ರೋಗಗಳು ಬಂದಾಗ ಆ ರೋಗಗಳಿಗೆ ತಕ್ಕಂತೆ ಆಯಾ ಸಂದರ್ಭಗಳಿಗೆ ಆಯಾ ಸಂದರ್ಭಗಳಿಗೆ ತಕ್ಕಂತೆ ಇಲ್ಲಿ ನಾವು ಸಮರ್ಪಕವಾಗಿ ಆರೋಗ್ಯ ಸೇವೆಯನ್ನ ಬಳಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಅಂತ ಸಂದರ್ಭಗಳಲ್ಲಿ ಸೇವೆಯನ್ನ ಬಳಸುವಂತೆ ನಾವು ಜನರಲ್ಲಿ
ಒಂದು ಪ್ರೋತ್ಸಾಹವನ್ನ ನೀಡಬೇಕು. ಮತ್ತೆ ಹುಟ್ಟು ಸಾವು ಮತ್ತು ಕಾಯಿಲೆಗಳ ಬಗ್ಗೆ ಅಂಕಿಅಂಶಗಳನ್ನ ಇಡುದು. ಅಂದ್ರೆ ಇದು ಕೂಡ ಮುಖ್ಯವಾದಂತ ಅಂಶ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಾಗ ಆ ವ್ಯಕ್ತಿಗೆ ಏನೇನು ಅವಶ್ಯಕತೆಗಳಿದೆ, ಮತ್ತೆ ಆ ವ್ಯಕ್ತಿ ಯಾವ ಸ್ಥಿತಿ, ಆರೋಗ್ಯ ಸ್ಥಿತಿ ಯಾವ ಹಂತದಲ್ಲಿದೆ ಇದನ್ನ ತಿಳ್ಕೊಂಡು, ಮತ್ತೆ ಅದನ್ನ ಅಂಕಿಅಂಶಗಳನ್ನ ಇಟ್ಟು, ಮತ್ತೆ ಆಯಾ ಸಮಯಕ್ಕೆ ತಕ್ಕಂತೆ ಆ ಮಗುವಿಗೆ ಆರೋಗ್ಯ ಸೌಲಭ್ಯಗಳನ್ನ ನೀಡುವಂತ ಒಂದು ಸಂದರ್ಭಗಳನ್ನು ನೋಡ್ಬೋದು. ಮತ್ತೆ ಸಮುದಾಯದ ವ್ಯಾಪ್ತಿಗೆ ಬರುವ ಎಲ್ಲಾ ಕುಟುಂಬಗಳನ್ನ ನೋಂದಣಿ ಮಾಡೋದು ಇದು ಬಹಳ ಮುಖ್ಯ. ಯಾಕೆಂದ್ರೆ ಸಮುದಾಯದ ವ್ಯಾಪ್ತಿಗೆ ಬರುವಂತ ಎಲ್ಲಾ ಕುಟುಂಬಗಳನ್ನ ನಾವು ನೋಂದಣಿ ಮಾಡೋದ್ರಿಂದ ಆ ಸಮುದಾಯದ ವ್ಯಾಪ್ತಿಯಲ್ಲಿ ಅವರಿಗೆ ಬೇಕಾದಂತ ಮೂಲಭೂತವಾದಂತ ಸೌಲಭ್ಯಗಳನ್ನ ನೀಡೋದಿಕ್ಕೆ ಅಥವಾ ಏನು ಕೊರತೆ ಇದೆ ಅದನ್ನ ಇಲ್ಲಿ ನೀಗಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಾನು ಕೂಡ ಹೇಳ್ಬೋದು. ಮತ್ತೆ ಗೃಹ ಸಂಪೋಷಣೆಯ ಮುಖಾಂತರ 0 ಇಂದ 6 ವರ್ಷದ ಎಲ್ಲಾ ಮಕ್ಕಳ ಹಾಗೂ ಗರ್ಭಿಣಿ ಸ್ತ್ರೀಯರನ್ನ ಗುರುತಿಸೋದು ಮತ್ತೆ ನೋಂದಣಿಯನ್ನು ಮಾಡೋದು ಇದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ 0 ಇಂದ 6 ವರ್ಷದ ಒಳಗೆ ಎಲ್ಲಾ ಮಕ್ಕಳನ್ನ, ಅಂದ್ರೆ ಆ ಮಕ್ಕಳಿಗೆ ಏನೇನು ಲಸಿಕೆಗಳಿದೆ ಅದನ್ನ ಸರಿಯಾದ ಸಮಯಕ್ಕೆ ಇಲ್ಲಿ ಪೂರೈಸೋದಿಕ್ಕೆ, ಮತ್ತೆ ಗರ್ಭಿಣಿ ಸ್ತ್ರೀಯರು ಉತ್ತಮವಾದಂತಹ ಆಹಾರವನ್ನು, ಪೌಷ್ಟಿಕವಾದಂತ ಆಹಾರವನ್ನ ಸೇವನೆ ಮಾಡೋದು. ಯಾಕೆಂದ್ರೆ ಇಲ್ಲ ಅಂದ್ರೆ ಆ ಮಗು ತಾಯಿ ಗರ್ಭದಲ್ಲಿರುವಂತ ಮಗು ಅಪೌಷ್ಟಿಕತೆಯಿಂದ ಹುಟ್ಟುವಂತ ಒಂದು ಅಥವಾ ಅವರು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವಂತಹ ಸಂದರ್ಭಗಳನ್ನ ನೋಡ್ತೀವಿ. ಇದು ಕೂಡ ಮುಖ್ಯವಾಗಿರುತ್ತೆ. ಮತ್ತೆ ಸರ್ಕಾರಿ ಮತ್ತೆ ಸರ್ಕಾರೇತರ ಸಂಘಟನೆಗಳನ್ನ ಇಲ್ಲಿ ಸಮನ್ವಯಗೊಳಿಸುವುದು ಇದು ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ಸರ್ಕಾರ ಮತ್ತೆ ಸರ್ಕಾರೇತರ ಸಂಘಟನೆಗಳು ಕೈ ಜೋಡಿಸಿದಾಗ ಅಲ್ಲಿ ನಾವು ಆರೋಗ್ಯ ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ತಲುಪಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮೂಲಭೂತ ಆರೋಗ್ಯ ಚಟುವಟಿಕೆಗಳನ್ನ ನಡೆಸೋದು, ಉದಾಹರಣೆಗೆ ಸ್ಥಳೀಯ ಔಷಧಿಯನ್ನ ಬಳಸುವಂತೆ ಮಾಡೋದು, ಪರಿಸರ ಸುಧಾರಣೆ, ಮತ್ತೆ ನೈರ್ಮಲ್ಯವನ್ನ ಕಾಪಾಡೋದು, ಕಾಯಿಲೆಗಳನ್ನ ಗುರುತಿಸೋದು, ಇವೆಲ್ಲವೂ ಕೂಡ ನಾವು ಮೂಲಭೂತ ಚಟುವಟಿಕೆಗಳಲ್ಲಿ ಮುಖ್ಯವಾಗಿ ನೋಡ್ತೀವಿ. ನಂತರದಲ್ಲಿ ಸಮುದಾಯದ ಆರೋಗ್ಯದ ಪ್ರಾಮುಖ್ಯತೆ, ಅಂದ್ರೆ ಸಮುದಾಯ ಆರೋಗ್ಯದ ಪ್ರಾಮುಖ್ಯತೆಯಲ್ಲಿ ನಾವು ಮುಖ್ಯವಾಗಿ ಜನರಿಗೆ ಉಚಿತ ಆರೋಗ್ಯ ಸೇವೆಯನ್ನ ನೀಡುವುದರಿಂದ ಜನರ ಹಣವನ್ನ ಉಳಿತಾಯ ಮಾಡುತ್ತೆ. ಮತ್ತೆ ಅವರಿಗೆ ಗುಣಾತ್ಮಕ ಜೀವನವನ್ನ, ಯಾಕೆಂದ್ರೆ ಎಷ್ಟೋ ಸಂದರ್ಭದಲ್ಲಿ ಬಡವರಿಗೆ ಕಾಯಿಲೆಗಳು ಬಂದಾಗ ಅವರಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುವಂತ ಶಕ್ತಿಯ ಜನರಲ್ಲಿ ಇರೋದಿಲ್ಲ. ಅಂದ್ರೆ ಸಮುದಾಯ ಆರೋಗ್ಯವು ಜನರಿಗೆ ಉಚಿತ ಆರೋಗ್ಯ ಸೇವೆಯನ್ನ ನೀಡುತ್ತೆ. ಮತ್ತೆ ಆರೋಗ್ಯಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ನೀಡಬೇಕು. ಅಂದ್ರೆ ಸಮುದಾಯದಲ್ಲಿ ಆರೋಗ್ಯ ಸಮಸ್ಯೆಯನ್ನ ಸಮುದಾಯ ಮೊದಲು ಗುರುತಿಸಿ ಆ ಜನರ ಸಮುದಾಯದ ಆರೋಗ್ಯವನ್ನ ಪರಿಶೀಲನೆ ಮಾಡಿ ಅವರಿಗೆ ಬೇಕಾದಂತ ಒಂದು ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತೆ. ಮತ್ತೆ ಸಾರ್ವಜನಿಕ ನೀತಿ ರೂಪಿಸುವಿಕೆ, ಇಲ್ಲಿ ಸ್ಥಳೀಯ ಮತ್ತೆ ರಾಷ್ಟ್ರೀಯ ಆರೋಗ್ಯ ಒಂದು ಸಮಸ್ಯೆಗೆ ಮೊದಲು ಪ್ರಾಶಸ್ತ್ಯವನ್ನ ನೀಡಬೇಕು. ಮತ್ತೆ ಅವುಗಳ ಪರಿಹಾರಕ್ಕೆ ಸಾರ್ವಜನಿಕ ನೀತಿಯನ್ನ ರೂಪಿಸಿ ಸಮುದಾಯ ಆರೋಗ್ಯದ ಒಂದು ಕಾಪಾಡುವಂತ ಒಂದು ಉದ್ದೇಶವನ್ನು ಒಳಗೊಂಡಿರುತ್ತೆ. ಮತ್ತೆ ಆರೋಗ್ಯ ರಕ್ಷಣೆಯ ಭರವಸೆ, ಈ ಸಮುದಾಯ ಆರೋಗ್ಯದ ಮುಖ್ಯ ಉದ್ದೇಶ ಅಂದ್ರೆ ಜನರಿಗೆ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಒಂದು ಭರವಸೆಯನ್ನು ಮೂಡಿಸುವಂತಹ ಮತ್ತು ಆ ರೋಗ ರುಜಿನಗಳ ವಿರುದ್ಧ ರಕ್ಷಣೆಯ ಸೇವೆಯನ್ನ ನೀಡುವುದಾಗಿದೆ. ಇಲ್ಲಿ ಆರೋಗ್ಯಕರವಾದಂತಹ ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡುವುದು, ಕುಡಿಯಲು ಶುದ್ಧವಾದಂತಹ ನೀರನ್ನ ಒದಗಿಸೋದು, ಮರಣ ದರವನ್ನು ಕಡಿಮೆ ಮಾಡೋದು, ಮತ್ತೆ ಮಾದಕ ವಸ್ತುಗಳಿಂದ ಅವರ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಜನರಿಗೆ ಅರಿವನ್ನು ಉಂಟು ಮಾಡಬೇಕು. ಮತ್ತೆ ದುಡಿಯುವ ಕಾರ್ಯ ಪರಿಸರ ಸುರಕ್ಷಿತವಾಗಿರುವಂತೆ ಮಾಡೋದು, ಇವೆಲ್ಲವೂ ಕೂಡ ನಾವು ಸಮುದಾಯದ ಆರೋಗ್ಯದಲ್ಲಿ ನೋಡ್ತೀವಿ. ಸೊ ಇದರಿಂದ ಸಮುದಾಯದ ಪರಿಸರ ಆರೋಗ್ಯ, ವರ್ತನ ಆರೋಗ್ಯ, ವೃತ್ತಿಯ ಆರೋಗ್ಯ, ಮತ್ತೆ ಸಾರ್ವಜನಿಕ ಆರೋಗ್ಯ ಇವೆಲ್ಲವೂ ಕೂಡ ಉಪಕ್ಷೇತ್ರಗಳಾಗಿ ಇವೆಲ್ಲವೂ ಕೂಡ ಆರೋಗ್ಯ ಸಂಪೋಷಣೆಯನ್ನ ಇಲ್ಲಿ ತಡೆಗಟ್ಟುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ನೋಡ್ಬೋದು.